ವಿಷ್ಣುನ ಶ್ರೀಚಕ್ರದ ನಡುವೆ ಬಂಧಿಸಲಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಶ್ರೀಚಕ್ರದ ಪ್ರಭಾವದಿಂದ ಆ ಭರಣಿ ನನ್ನ ಕೈಗೆ ಸಿಗ್ತಾ ಇಲ್ಲ. ಅದು ಸಿಗಬೇಕು ಅಂದ್ರೆ ನಾನು ಶ್ರೀಚಕ್ರದ ಶಕ್ತಿಯನ್ನ ಕುಂದಿಸಬೇಕು. ಯಾವುದೇ ಕಾರಣಕ್ಕೂ ಯಾರಿಂದಾನೂ ಶ್ರೀಚಕ್ರದ ಶಕ್ತಿಯನ್ನ ಕುಂದಿಸೋದಕ್ಕೆ ಸಾಧ್ಯನೇ ಇಲ್ಲ. ಇರುವ ಒಂದೇ ದಾರಿ ಅಂದ್ರೆ ಶ್ರೀಚಕ್ರ ನಿರ್ಮಿಸಿರುವ ವ್ಯಕ್ತಿನೇ ಶ್ರೀಚಕ್ರದ ಶಕ್ತಿಯನ್ನ ಮತ್ತೆ ಹಿಂದಕ್ಕೆ ಪಡೆಯುವಂತೆ ಪ್ರಾರ್ಥನೆ ಮಾಡಬೇಕು. ಸಹಸ್ರಕಾಳ, ನೀನು ಮತ್ತೆ ನಾಗಿರಿ ಏನೇ ಮಾಡಿದ್ರು ಸಹ ನನ್ನ ಕಡೆಯಿಂದ ನಾಗಮಣಿನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಪ್ ನನ್ನ ಕೈಯಲ್ಲೇ. ಆ ನಾಗಿರಿ ನನ್ನ ಮೇಲೆ ಪ್ರಹಾರ ಮಾಡಿ ನನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದೀನಿ, ನಾನು ಇನ್ನೂ ಮರ್ತಿಲ್ಲ. ನಾನು ಹೇಗೆ ಅವಳ ಕೈಯಿಂದ ಚಿತ್ರಹಿಂಸೆ ಅನುಭವಿಸಿದ್ನೋ ಅದಕ್ಕಿಂತ 2ರಷ್ಟು ಚಿತ್ರಹಿಂಸೆ ಅನುಭವಿಸಿ ಆ ನಾಗಿನಿ ನನ್ನ ಕೈಯಿಂದನೇ ಸಾಯಿಸ್ತೀನಿ. ಆಗ್ಲೇ ನನಗೆ ಸಮಾಧಾನ. ಇಲ್ಲ, ನಾನು ಇದಕ್ಕೆ ಪ್ರತಿರೋಧ ಒಡ್ಡದೆ ಹೋದ್ರೆ ನನ್ನ ಸಾವು ಇಲ್ಲೇ ಖಚಿತ. ನಾನು ಈ ಶಕ್ತಿಗೆ ವಿರುದ್ಧವಾಗಿ ನನ್ನ ಶಕ್ತಿಯನ್ನು ಪ್ರಯೋಗಿಸ್ತೀನಿ. ಏನಿದು? ನನ್ನ ಶಕ್ತಿಗೆ ಏನಾಯ್ತು? ಏನಿದು? ನಾಗಮಣಿಯ ಶಕ್ತಿ, ಇದರ ಮುಂದೆ ನಾನು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಅರ್ಚನಾ ಅವರು ಮಲಗಿದ್ದಾರೆ. ಗುರುಗಳೇ, ಗುರುಗಳೇ, ಏನಾಯ್ತು? ಯಾಕೆ ಈ ಪರಿಸ್ಥಿತಿಯಲ್ಲಿದ್ದೀರಾ ನೀವು? ಅಮೃತ, ಏನಾಯ್ತು ಅಂತ ವಿವರಿಸಿ ಹೇಳೋ ಸ್ಥಿತಿಲಿ ನಾನಿಲ್ಲ ಮಗಳೇ. ಆದಷ್ಟು ಬೇಗ ಇಲ್ಲಿಗೆ ಬಾ. ಗುರುಗಳೇ, ನನ್ಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಮೊದಲು ಏನಾಯ್ತು ಅಂತ ಹೇಳಿ. ನೀನೀಗ ಬೇಗ ಬರ್ದೇ ಇದ್ರೆ ವಿಷ್ಣು ನಮ್ಮಿಂದ ದೂರ ಹೋಗ್ತಾನೆ. ಆಮೇಲೆ ಅವನನ್ನ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ ಮಗಳೇ. ಬೇಗ ಬಾ. ಇಲ್ಲ ಗುರುಗಳೇ, ಈಗಲೇ ಬರ್ತೀನಿ. ರುದ್ರ, ನೀನ್ ಮಾಡ್ತಾ ಇರೋ ತಪ್ಪು. ಬಿಟ್ಬಿಡೋ ನನ್ನ. ನೀನನ್ನ ಬಿಡಬೇಕು ಅನ್ನೋದು ನನಗೂ ಆಸೆ.
ಆದರೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಒಂದು ವೇಳೆ ನಿನ್ನ ಬಿಟ್ಟೆ ಅಂತಾನೆ ಅನ್ಕೋ, ಆ ನಾಗಿಣಿ ಅವಳ ಗುರು ಯಾರೋ ಅದೆಂಥದ್ದು ಕಾಳ ಅಂತೆ, ಅವರಿಬ್ರು ನಿನ್ನನ್ನು ಬಿಡೋದಿಲ್ಲ. ನಿನ್ನನ್ನು ಕೊಂದು ನಾಗಮಣಿನ ಅವರು ವಶಪಡಿಸ್ಕೊಳ್ತಾರೆ. ಅದಕ್ಕೆ ಏನು ಮಾಡ್ಬೇಕು ಅಂತಿದ್ಯಾ? ಮೊದಲು ಅವ್ರಿಗೊಂದು ಗತಿ ಕಾಣಿಸಿ ಆಮೇಲೆ ನಿನ್ನನ್ನು ಬಂಧ ಮುಕ್ತ ಮಾಡ್ತೀನಿ. ಸರಿಯಪ್ಪ, ನೀನು ಹೇಳೋದು ಒಂದು ರೀತಿಯಲ್ಲಿ ಸರಿ ಅನ್ನಿಸ್ತಾ ಇದೆ. ಅದೇನು ಮಾಡ್ತೀಯೋ ಮಾಡು. ಗುರುಗಳೇ, ಏನಾಯ್ತು? ಏನಿದೆಲ್ಲ? ನೋಡ್ತಾ ಇದೆಯಲ್ಲ ಮಗಳೇ. ಗುರುಗಳೇ, ಯಾರು ನಿಮ್ಮ ಮೇಲೆ ಪ್ರಹಾರ ಮಾಡಿದ್ದು? ಗೊತ್ತಿಲ್ಲ ಮಗಳೇ, ಗೊತ್ತಿಲ್ಲ. ಗುರುಗಳೇ, ಹೀಗೆ ಹೇಳಿದ್ರೆ ಏನರ್ಥ? ಯಾರಾದ್ರೂ ನಿಮ್ ಮನೆ ನಿಂತು ನಿಮ್ಮ ಮೇಲೆ ಪ್ರಹಾರ ಮಾಡಿದ್ರಾ? ಹೌದು ಮಗಳೇ. ಅದೇಗ್ ಸಾಧ್ಯ ಗುರುಗಳೇ? ಅದು ಅವನಿಗೆ ಸಾಧ್ಯವಾಗಿರೋದು ನಾಗಮಣಿಯಿಂದ. ಅಂದ್ರೆ ನಾಗಮಣಿ ಆ ವ್ಯಕ್ತಿಯ ವಶದಲ್ಲಿರೋದ್ರಿಂದ ಅವನು ಹೇಳಿದ ಹಾಗೆ ಕೇಳಿದೆ. ನಾಗಮಣಿಯ ಶಕ್ತಿಯನ್ನೇ ಅವನು ನನ್ನ ಮೇಲೆ ಪ್ರಯೋಗ ಮಾಡಿರೋದು. ನಾಗಮಣಿಯ ಶಕ್ತಿ ಎಂಥದ್ದು ಅನ್ನೋದು ನಿನಗೂ ಗೊತ್ತು ಅಲ್ವಾ ಅಮೃತ? ನಾಗಮಣಿಯ ಶಕ್ತಿಯಿಂದಾನೆ ನಾನು ಹೀಗೆ ಜರ್ಜರಿತ ಆಗಿರೋದು. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ ಗುರುಗಳೇ. ನನ್ನ ಮೇಲೆ ಅನುಕಂಪ ತೋರ್ತಾ ಸಮಯನ ಹೀಗೆ ವ್ಯರ್ಥ ಮಾಡಬೇಡ ಅಮೃತ. ಒಳಗೆ ಆ ವಿಷ್ಣು ಒಂದು ಗಾಜಿನ ಭರಣಿಯಲ್ಲಿ ಬಂಧಿತನಾಗಿದ್ದಾನೆ. ಮೊದಲು ಅವನ್ನ ಬಿಡಿಸೋ. ಅವನನ್ನ ಬಂಧ ಮುಕ್ತಗೊಳಿಸಿದ ಮೇಲೆ ನಾಗಮಣಿ ಯಾರ ವಶದಲ್ಲಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಗುರುಗಳೇ, ಅಮೃತ, ನನ್ನ ಜೀವಕ್ಕಿಂತ ನನ್ನ ಕ್ಷೇಮಕ್ಕಿಂತ ನಾಗಮಣಿ ಮುಖ್ಯ. ಹೋಗು, ಮೊದಲು ಅದನ್ನ ವಶಪಡಿಸಿಕೊಳ್ಳೋ ದಾರಿನ ನೋಡು. ನನ್ನ ಕ್ಷೇಮವನ್ನ ನಾನು ನೋಡ್ಕೋತೀನಿ, ನನಗೇನು ಆಗೋದಿಲ್ಲ. ಹೋಗು ಅಮೃತ, ಹೋಗು. ಶಿವ 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 ಶಂಕರ ಹರ ಹರ. ಶಿವ 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 ಶಂಕರ ಹರ ಹರ. ಅಣ್ಣ, ನೀನಿಲ್ಲಿರೋದು ಒಳ್ಳೇದಲ್ಲ. ಅದಕ್ಕೆ ನೀನು ನನ್ನ ಜೊತೆ ಬಂದ್ಬಿಡು. ಹೊಸ ಜಾಗಕ್ಕೆ ಹೋಗೋಣ. ನೋಡು, ನಾನು ನಿನ್ನನ್ನು ನಂಬಿದ್ದೀನಿ. ನೀ ನನ್ನ ನಂಬಿದ್ದೆ ತಾನೆ? ಹಾ. ನಾನು ನಿನಗೊಂದು ಗತಿ ಕಾಣಿಸ್ತೀನಿ ಬಿಡು. ಹಾ? ಹೋಗೋಣ. ನಾಗಿನಿ ಒಳಗೆ ಬಂದಾಯ್ತು. ಇನ್ನು ನಾನು ಇಲ್ಲೇ ಇದ್ರೆ ನಾನು ಅವಳ ಕೈಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಮೊದಲು ನಾನು ಈ ವಿಷ್ಣುನ ಎಲ್ಲರೂ ಸುರಕ್ಷಿತವಾದ ಜಾಗದಲ್ಲಿ ಇಟ್ಟು ಆಮೇಲೆ ನಾಗಿನಿ ಕತೆ ಮುಗಿಸ್ಬೇಕು. ವಿಷ್ಣು ನನ್ನ ಜೊತೆಯಲ್ಲೇ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಹೋದ್ರೆ ಅವಳು ಯಾವಾಗ ಬೇಕಾದ್ರೂ ವಿಷ್ಣುನ ತನ್ನ ವಶಕ್ಕೆ ಪಡ್ಕೋಬಹುದು.
ಆ ಕಡೆ ಓಡ್ತಾ ಇದ್ದಾನೆ. ನನ್ನ ಮೂಲ ಸ್ವರೂಪದಲ್ಲಿ ಹೋದ್ರೇನೆ ಇವನನ್ನ ಹಿಡಿಯೋದಕ್ಕೆ ಸಾಧ್ಯ. ಯಾವ ದಿಕ್ಕಿಗೆ ಹೋದ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಈ ಕಡೆ ಹೋದ್ನ. ಅಯ್ಯೋ, ಅಲ್ಲಿ ಗುರುಗಳು ತುಂಬಾ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ನನ್ನ ಸಹಾಯಕ್ಕೆ ಬಂದಿರೋ ಸಹಸ್ರ ಕಾಳರನ್ನ ಇಂತಹ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಆ ಪರಮೇಶ್ವರ ನನ್ನನ್ನ ಕ್ಷಮಿಸೋದಿಲ್ಲ. ಇವನು ಎಲ್ಲಿಗೆ ಹೋಗ್ತಾನೆ? ಇವನನ್ನ ಹಿಡಿದು ಮುಗಿಸಿ ನಾಗಮಣಿಯನ್ನ ಮತ್ತೆ ನನ್ನ ವಶಕ್ಕೆ ಹೇಗೆ ಪಡ್ಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಗುರುಗಳೇ, ಅಮೃತ, ಅವನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಗುರುಗಳೇ, ಆದ್ರೆ ಅವನು ಯಾರು ಅಂತ ತಿಳ್ಕೊಳ್ಳೋದು ಕಷ್ಟದ ಕೆಲಸ ಏನಲ್ಲ. ಅವನು ಯಾರು ಅಂತ ಆದಷ್ಟು ಬೇಗ ತಿಳ್ಕೊಂಡು ಅವನ ಹತ್ರ ಇರೋ ನಾಗಮಣಿನ ಆದಷ್ಟು ಬೇಗ ನನ್ನ ವಶ ಪಡಿಸ್ಕೋತೀನಿ. ನನಗೆ ವಿಶ್ರಾಂತಿ ಬೇಕು ಅನ್ನಿಸ್ತಾ ಇದೆ. ಗುರುಗಳೇ, ಮತ್ತೆ ನಾನು ಯೋಧನಾದವನು ರಣರಂಗದಲ್ಲಿ ಒಂಟಿಯಾಗಿದ್ರು ಯುದ್ಧ ಮಾಡಲೇಬೇಕು, ಹಾಗೆ ಯುದ್ಧನ ಗೆಲ್ಲಲೇಬೇಕು. ಗುರುಗಳೇ, ಮತ್ತೆ ನೀವು? ನಾನು ಯಾವ ಶಕ್ತಿಯ ವಿರುದ್ಧ ಹೋರಾಡಿದ್ರು ನಾನು ಗೆಲ್ತಾ ಇದ್ದೆ. ಆದ್ರೆ ನಾನು ಹೋರಾಡಿರೋದು ನಮ್ಮದೇ ನಾಗಲೋಕದ ನಾಗಮಣಿಯ ಶಕ್ತಿಯ ವಿರುದ್ಧ. ಹಾಗಾಗಿ ನನಗೆ ಧ್ಯಾನದ ಜೊತೆ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ. ಹೀಗಾಗಿ ನಾನು ಹೋಗಿ ಧ್ಯಾನ ಮಾಡಿ ವಿಶ್ರಾಂತಿಯನ್ನ ತೆಗೆದುಕೊಂಡು ನಿನಗೆ ನನ್ನ ಸಹಾಯ ಅವಶ್ಯಕ ಅನ್ಸಿದ್ರೆ ನಾನು ಹಿಂದಿರುಗಿ ಬರ್ತೀನಿ. ಆದ್ರೆ ಈಗ ನನ್ನನ್ನ ಇಲ್ಲೇ ಇರುವ ಹಾಗೆ ಬಲವಂತ ಮಾಡಬೇಡ ಅಮೃತ. ಹೋಗಿ ಬನ್ನಿ ಗುರುಗಳೇ, ಆದ್ರೆ ನಿಮ್ಮ ಸಹಾಯಕ್ಕೆ, ನಿಮ್ಮ ಮಾರ್ಗದರ್ಶನಕ್ಕೆ ನಾನು ಸದಾ ಕಾಯ್ತಾ ಇರ್ತೀನಿ. ಯಾವತ್ತೂ ನಿಮ್ಮ ಶಿಷ್ಯನ ಮರಿಬಾರ್ದು ನೀವು. ನಾನು ನಾಗಲೋಕದಲ್ಲೇ ಇದ್ರು, ಭೂಲೋಕದಲ್ಲೇ ಇದ್ರು, ಧ್ಯಾನ ಮಗ್ನನಾಗಿ ಹಿಮಾಲಯದಲ್ಲೇ ಇದ್ರು, ನನ್ನ ಆಶೀರ್ವಾದದ ರಕ್ಷಾ ಕವಚ ನಿನ್ನ ಜೊತೆ ಯಾವಾಗಲೂ ಇರುತ್ತೆ ಅನ್ನೋದನ್ನ ಮರಿಬೇಡ ಮಗಳೇ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ಯಾರ ವ್ಯಕ್ತಿ ನಾಗಮಣಿನ ಎತ್ಕೊಂಡು ಹೋದವನು? ಸರಿಯಾಗಿ ಅವನ ಮುಖ ನೋಡೋದಕ್ಕೂ ಆಗ್ಲಿಲ್ಲ. ಅವನ್ ಎಲ್ಲೇ ಅಡಗಿದ್ರು ಸಹ ನಾನು ಅವನನ್ನ ಹುಡುಕಿ ನಾಗಮಣಿನ ನನ್ನ ವಶಕ್ಕೆ ಪಡ್ಕೋತೀನಿ. ಪಾಪ ಗುರುಗಳು, ಅವ್ರ ಸ್ಥಿತಿನ ನನ್ನಿಂದ ನೋಡೋದಕ್ಕಾಗ್ತಾ ಇರ್ಲಿಲ್ಲ. ಪರಮೇಶ್ವರ, ಆದಷ್ಟು ಬೇಗ ಗುರುಗಳು ಚೇತರಿಸ್ಕೊಳ್ಳೋ ಹಾಗೆ ಮಾಡು ತಂದೆ.
ಇದೇನಿದು? ಇದೇ ಬಣ್ಣದ ಅಂಗಿ ಅಲ್ವಾ ಅವನು ತೊಟ್ಟಿದ್ದು? ಅಂದ್ರೆ ನಾಗಮಣಿ ಇವನ ಹತ್ರ ಇದೆಯಾ ಅಥವಾ ಅವನೇ ಬೇರೆಯವನ? ಇವನನ್ನ ನೋಡಿದ್ರೆ ತುಂಬಾ ದೂರದಿಂದ ಓಡ್ ಬಂದಿರೋಂತರ ಕಾಣಿಸ್ತಿದ್ದಾನೆ. ಅಂದ್ರೆ ನಾಗಮಣಿ ಇವನ ವಶದಲ್ಲಿ ಇರೋದು ಖಚಿತ. ಯಾಕೆಂದ್ರೆ ವಿಷ್ಣುಗಿಂತ ಮೊದಲು ನಾಗಮಣಿನ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವನೇ. ಅಮೃತ, ಹರಿಹರ ಬ್ರಹ್ಮಾದಿಗಳು ಬಂದು ನಿನ್ನ ರಕ್ಷಣೆಗೆ ನಿಂತರೂ ಸಹ ನೀನು ಉಳಿಯೋದಿಲ್ಲ. ನಿನ್ನ ಸಾವು, ನಿನ್ನ ಸಂಸ್ಕಾರ ನನ್ನ ಕೈಯಿಂದಾನೆ. ನೀನವತ್ತು ನನ್ನ ಹಿಂಸೆ ಮಾಡಿ ಕೊಂದದ್ದು ಇನ್ನು ನನ್ನ ಕಣ್ಣಿಗೆ ಕಟ್ಟಿಟ್ಟ ಹಾಗೆ ಇದೆ. ಅದಕ್ಕೆ ನಾನು ನಿನಗೆ ಪ್ರತ್ಯುತ್ತರ ನೀಡ್ತೀನಿ. ಆಗ್ಲೇ ನನಗೆ ಸಮಾಧಾನ. ಇದೇನಿದು? ರುದ್ರ ಆರೋಗ್ಯವಾಗಿ ಇದ್ದಾನೆ ಅಂದ್ರೆ ಅವನು ಇಷ್ಟು ದಿನ ಆಡಿದ್ದು ಈಗ ಆಡ್ತಾ ಇರೋದು ಎಲ್ಲ ನಾಟಕನ? ಎಲ್ಲಿ ಅಣ್ಣನ್ನ ತಮ್ಮನ್ನ ಇಬ್ರು ಮುಗಿಸೋ ಜವಾಬ್ದಾರಿ ಈಗ ನನ್ನ ಮೇಲಿದೆ. ಅಚ್ಚನವ್ರು ಎಲ್ಲಿಗೋದ್ರು? ನಾನು ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲೇ ಮಲ್ಕೊಂಡಿದ್ರಲ್ವಾ? ಏನ್ರಿ ಅಮೃತ ಅವ್ರೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ಯಾಕೆ ನಿಮ್ಮ ಬಣ್ಣ ಬಯಲಾಯ್ತು ಅಂತನಾ? ತಿರುಗ್ರಿ ಈ ಕಡೆ. ಯಾಕೆ ಭಯದಿಂದ ಬೀಳ್ಸ್ಕೊಂಡಿರೋ ಹಾಗಿದೆ? ಏನೂ ಇಲ್ಲ. ಹೌದು, ನನ್ನ ಬಣ್ಣ ಬಯಲಾಯ್ತು ಅಂದ್ರಲ್ಲ, ಏನದು? ನೀವು ಹಾವಾಗಿ ಹರಿದು ಬಂದಿದ್ದು, ಅಮೃತ ಅವರ ರೂಪ ತಗೊಂಡಿದ್ದು ಎಲ್ಲ ನಾನು ನೋಡಿದೆ. ನಾನೆಲ್ಲಿಗೆ ಹೋಗಿದ್ದೆ? ಇಲ್ಲೇ ಹೊರಗಡೆ ಇದ್ದೆ, ಈಗ ತಾನೇ ಬಂದೆ. ನನಗೆ ಸುಳ್ಳು ಹೇಳೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ರಿ ಬರುತ್ತೆ? ನಿಮ್ಮ ಪ್ರತಿ ಒಂದು ಹೆಜ್ಜೆನೂ ನಾನು ಫಾಲೋ ಮಾಡ್ತಾ ಇರ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ನೀವು ಇವಾಗ ಎಲ್ಲಿಗೆ ಹೋಗಿದ್ರಿ, ಎಲ್ಲಿಂದ ಬಂದ್ರಿ, ಏನ್ ಮಾಡಿದ್ರಿ ಎಲ್ಲ ಗೊತ್ತು. ಇಷ್ಟು ದಿನ ನನಗೆ ನಮ್ಮ ಮನೆಯವ್ರಿಗೆ ಮಣ್ಣೆರ್ಚಿದ್ದು ಸಾಕು. ಇನ್ನು ಮುಂದೆ ಮಣ್ಣೆರ್ಚೋ ಸಾಹಸಕ್ಕೆ ಕೈ ಹಾಕಬೇಡ. ಇನ್ನು ಕಥೆ ಮುಗೀತು ನಾಗಿಣೆ, ನಾಗಿಣೆ, ನಾಗಿಣೆ. ಹೌದು, ಗುರುಗಳು ಹೇಳಿದ ನಾಗಯೋಧ ನನ್ನ ಅರ್ಜುನ್ ಅವರೇ. ಅಂದ್ರೆ ಇನ್ನು ನಾಗಮಣಿ ಹುಡ್ಕೋದಿಕ್ಕೆ ನನಗೆ ಸುಲಭ ಆಗೋಯ್ತು. ನನ್ನ ಸಹಾಯಕ್ಕೆ ನಾಗಯೋಧ ಸಿಕ್ಕಾಯ್ತು.